ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಪ್ರತಿ ಸತಿ ರೈತರಿಗೆ ಸರ್ಕಾರದಿಂದ ಒಂದಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾನೆ ಇರುತ್ತೆ. ಅದು ಸಹಾಯಧನ ಆಗಿರ್ಬೋದು, ಲೋನ್ ಆಗಿರ್ಬೋದು, ಅಥವಾ ಕೃಷಿ ಚಟುವಟಿಕೆಗೆ ಉತ್ತೇಜನ ಕೊಡುವಂತ ಒಂದಷ್ಟು ಸ್ಕೀಮ್ಸ್ಗಳನ್ನ ಪರಿಚಯ ಮಾಡಿಸ್ತಾನೆ ಇರ್ತಾರೆ. ಆದರೆ ಇವತ್ತು ಇನ್ನೊಂದು ಈ ರೀತಿಯಾದಂಥ ಒಂದು ಸ್ಕೀಮ್ ಬಗ್ಗೆ ನಾನಿವತ್ತು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಇದರಿಂದ ಸಾಕಷ್ಟು ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ತೀರಾ. ಜೊತೆಗೆ ಒಂದಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಕೂಡ ಮಾಡಿ ಸ್ನೇಹಿತರೆ. ಸೊ ಮುಖ್ಯವಾಗಿ ನಮ್ಮ ರೈತರು ಬೆಳೆಯುವಂತಹ ಬೆಳೆ ಅಂತಂದ್ರೆ ಒಂದು ತೋಟಗಾರಿಕೆ ಬೆಳೆಯನ್ನ ಹೆಚ್ಚಾಗಿ ಬೆಳಿತಾರೆ. ಅಂದ್ರೆ ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಅಥವಾ ಅಣಬೆ ಕೃಷಿಯನ್ನ ಇತ್ತೀಚೆಗೆ ಸಾಕಷ್ಟು ರೈತರು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೃಷಿಯನ್ನ ನೀವು ಮಾಡ್ತೀರಾ, ತೋಟಗಾರಿಕೆ ಬೆಳೆಯನ್ನ ನೀವು ಬೆಳಿತೀರಾ ಅಂತಂದ್ರೆ ಸರ್ಕಾರ ನಿಮಗೆ ಸಬ್ಸಿಡಿ ಕೊಡುತ್ತೆ. ಇವತ್ತು ಅದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಸುಮಾರು 50% ತನಕ ಸಬ್ಸಿಡಿ ಸಿಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಇಲ್ಲಿ ನಿಮಗೆ ಏನಪ್ಪಾ ಇದು ಸ್ಕೀಮ್, ಯಾರು ಕೊಡ್ತಿದ್ದಾರೆ ಅಂತ ನೀವು ನೋಡೋದಾದ್ರೆ ನ್ಯಾಷನಲ್ ಹಾರ್ಟಿಕಲ್ಚರ್ ಕೌನ್ಸಿಲ್ ಅಂದ್ರೆ ಈ ಒಂದು ಮಂಡಳಿಯವರು ನಿಮಗೆ ಸ್ಕೀಮ್ ರೂಪದಲ್ಲಿ ಸಬ್ಸಿಡಿಯನ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ನಿಮಗೆ ಇನ್ ಕೇಸ್ ನೀವು ತೋಟಗಾರಿಕೆ ಬೆಳೆಯನ್ನ ಬೆಳೆದಿದ್ದೆ ಆದ್ರೆ 50% ತನಕ ಸಬ್ಸಿಡಿ ಸಿಗುತ್ತೆ. ಇಲ್ಲಿ ನಿಮಗೆ ಏನೆಂದ್ರಲ್ಲಿ ಅಂದ್ರೆ ನೀವು ಗ್ರೀನ್ ಹೌಸ್ ಅಲ್ಲಿ ತೋಟಗಾರಿಕೆ ಬೆಳೆಯನ್ನ ಬೆಳೆದ್ರಿ ಅಂತಂದ್ರೆ ಅಂದ್ರೆ ಹಸಿರು ಮನೆ ಜೊತೆಗೆ ಪಾಲಿ ಹೌಸ್ ಆಗಿರ್ಬೋದು, ಶೇಡ್ ನೆಟ್ ಆಗಿರ್ಬೋದು, ಅಥವಾ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಅನ್ನ ನೀವು ಮಾಡಿದ್ರಿ ಅಂತಂದ್ರೆ ಅದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ಇನ್ನು ಅಣಬೆ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ಸಬ್ಸಿಡಿ ಸಿಗುತ್ತೆ. ಅದರ ಬಗ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಇಲ್ಲ ನಾನು ಇಷ್ಟರ ಬಗ್ಗೆ ಅಂದ್ರೆ ಪಾಲಿ ಹೌಸ್ ಅಲ್ಲಿ ನಾನು ಯಾವುದೇ ಬೆಳೆ ಬೆಳೀತಾ ಇಲ್ಲ ಅಥವಾ ಗ್ರೀನ್ ಹೌಸ್ ಅಲ್ಲಿ ಬೆಳೀತಾ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅದು ಏನಪ್ಪಾ ಅಂತಂದ್ರೆ ತೆರೆದ ಜಮೀನಲ್ಲಿ ಹಣ್ಣಿನ ಕೃಷಿ ಮಾಡೋದು. ಅಂದ್ರೆ ಓಪನ್ ಫೀಲ್ಡ್ ಅಲ್ಲಿ ನಾರ್ಮಲ್ ಆಗಿ ಈಗ ನೀವು ಏನ್ ಜಮೀನಲ್ಲಿ ಕೃಷಿ ಮಾಡ್ತಿರೋ ಅದಕ್ಕೂ ಕೂಡ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇಲ್ಲಿ ನೀವು ನೆಲ್ಲಿಕಾಯಿ ಆಗಿರ್ಬೋದು, ಮಾವಾಗಿರ್ಬೋದು, ಪೇರಲ್ ಆಗಿರ್ಬೋದು, ಅಥವಾ ಕಮರ್ಷಿಯಲಿ ಯಾವುದೇ ಕ್ರಾಪ್ ನ ಬೆಳೆದ್ರು ಅಂತಂದ್ರೂ ಕೂಡ ನಿಮಗೆ 40% ವರೆಗೆ ಈ ಒಂದು ಸ್ಕೀಮ್ ಅಂಡರ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕೋಲ್ಡ್ ಸ್ಟೋರೇಜ್ ಹಾಗೆ ಅಣಬೆ ಕೃಷಿಯನ್ನ ನೀವು ಮಾಡ್ತೀರಿ ಅಂತಂದ್ರೆ ನಿಮಗೆ 40ರಿಂದ 50% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಕೋಲ್ಡ್ ಸ್ಟೋರೇಜ್ ಯೂನಿಟ್ ಅನ್ನ ನೀವು ಇಟ್ಕೊಂಡ್ರಿ ಅಂತಂದ್ರೆ 30ರಿಂದ 50% ಸಬ್ಸಿಡಿ ಸಿಗುತ್ತೆ. ಅದೇ ನೀವು ಅಣಬೆ ಕೃಷಿಯನ್ನ ಮಾಡ್ತೀರಾ, ಸೊ ಮಿಲ್ಕಿ ಮಶ್ರೂಮ್ ಆಗಿರ್ಬೋದು, ಆಯಿಸ್ಟರ್ ಮಶ್ರೂಮ್ ಆಗಿರ್ಬೋದು, ಇದಕ್ಕಂತೂ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಇನ್ ಕೇಸ್ ನೀವು ಅಣಬೆಯನ್ನ ಬೆಳೆದು ಡೈರೆಕ್ಟ್ ಆಗಿ ನೀವು ಸೇಲ್ ಮಾಡಿದ್ರೆ ಒಂದು ಆದಾಯ ಬರುತ್ತೆ. ಅದರ ಜೊತೆಗೆ ನೀವು ಬೈ ಪ್ರಾಡಕ್ಟ್ಸ್ ಅನ್ನ ಮಾಡಿದ್ರಿ ಅಂತಂದ್ರೆ ಎರಡೆರಡು ರೀತಿಯಾದಂಥ ಆದಾಯ ಬರುತ್ತೆ. ಅಂದ್ರೆ ಮಶ್ರೂಮ್ ಪೌಡರ್ ಆಗಿರ್ಬೋದು, ಅಥವಾ ಮಶ್ರೂಮ್ ಇಂದ ತಯಾರಾದಂಥ ಉಪ್ಪಿನಕಾಯಿ ಆಗಿರ್ಬೋದು, ಡ್ರೈ ಮಶ್ರೂಮ್ ಆಗಿರ್ಬೋದು, ಇವೆಲ್ಲವನ್ನ ಸೇಲ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಲಾಭವನ್ನ ಮಾಡ್ಕೊಳ್ಬೋದು. ಅಲ್ಲೂ ಕೂಡ ನಿಮ್ಗೆ ಇಲ್ಲಿ 40% ವರೆಗೆ ಆರ್ಥಿಕ ನೆರವನ್ನ ಸರ್ಕಾರ ಕೊಡುತ್ತೆ. ಅಷ್ಟೇ ಅಲ್ಲ, ಇನ್ ಕೇಸ್ ನೀವು ಆರೋಮ್ಯಾಟಿಕ್ ಆಗಿರ್ಬೋದು ಅಥವಾ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನ ಬೆಳಿತೀರಾ, ಔಷಧೀಯ ಸಸ್ಯಗಳನ್ನ ಬೆಳೆಸ್ತೀರಾ ಅಂತಂದ್ರೂ ಕೂಡ ನಿಮಗೆ ಒಂದು ಸಬ್ಸಿಡಿ ಸಿಗುತ್ತೆ. ಸೊ ಅಲ್ಲಿ ನೀವು ಹಣ್ಣಾಗಿರ್ಬೋದು, ಹೂವನ್ನ ಬೆಳಿತೀರಾ, ಸೊ ಈಗಲೂ ಕೂಡ ಯಾವುದೇ ಹಣ್ಣಾಗಿರ್ಬೋದು, ಹೂವಾಗಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಅದು ಮೆಡಿಸಿನಲ್ ಫೀಲ್ಡಿಗೆ ಹೋಗ್ತಾ ಇದೆ. ಸೊ ಸಾಕಷ್ಟು ಮಾತ್ರೆ ಆಗಿರ್ಬೋದು ಅಥವಾ ಆಯಿಲ್ ತಯಾರಿಕೆಗಾಗಿರ್ಬೋದು ಎಲ್ಲವನ್ನ ಯೂಸ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನುಗ್ಗೆ ಸೊಪ್ಪು ಅಂತಾನೆ ಹೇಳ್ಬೋದು. ಸೊ ನುಗ್ಗೆ ಯಾವ ರೀತಿಯಾಗಿ ಡಿಮಾಂಡ್ ಇದೆ, ನುಗ್ಗೆಯನ್ನ ನೀವು ಪೌಡರ್ ಮಾಡಿ ಸೇಲ್ ಮಾಡಿದ್ರಿ ಅಂತಂದ್ರೆ ಮೆಡಿಸಿನಲ್ ಏನ್ ಕಂಪನಿಗಳಿರುತ್ತೋ ಅವರೇ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೂ ಕೂಡ ಇಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅಥವಾ ಔಷಧೀಯ ಸಸ್ಯಗಳನ್ನ ನೀವು ಬೆಳೆದ್ರಿ ಅಂತಂದ್ರೆ ನಿಮಗೆ ಸುಮಾರು 40% ವರೆಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಕೃಷಿ ಆಧಾರಿತ ಉದ್ಯಮ ಅಂದ್ರೆ ಕೃಷಿ ರಿಲೇಟೆಡ್. ಸೊ ರೈತೋದ್ಯಮಿ ಇನ್ ಕೇಸ್ ನೀವು ಆದ್ರೆ ನಿಮ್ಮದೇ ಆದಂಥ ಒಂದು ಸ್ವಂತ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ, ಸೊ ನೀವು ಏನು ಬೆಳೆ ಬೆಳಿತೀರೋ ಅದರಿಂದ ಬೈ ಪ್ರಾಡಕ್ಟ್ಸ್ ಅನ್ನ ಮಾಡೋದಾಗಿರ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಸ್ಟಾರ್ಟ್ಅಪ್ ಅನ್ನ ಶುರು ಮಾಡಿದ್ರಿ ಅಂತಂದ್ರೆ ಸರ್ಕಾರ ನಿಮಗೆ ಪ್ರೋತ್ಸಾಹವನ್ನು ಕೊಡುತ್ತೆ. ಸೊ ಸಹಕಾರಿ ಸಂಸ್ಥೆ ಆಗಿರ್ಬೋದು, ಏನೇ ಆಗ್ಬೋದು, ನೀವೊಂದು ಬಿಸ್ನೆಸ್ಸನ್ನು ಶುರು ಮಾಡಿದ್ರಿ ಅಂತಂದರೆ, ಎಸ್ಪೆಷಲಿ ರೈತೋದ್ಯಮಿಗಳು ಆದ್ರಿ ಅಂತಂದರೆ ನಿಮಗೆ ಸರ್ಕಾರ ಪ್ರೋತ್ಸಾಹ ಕೊಡುತ್ತೆ ಸ್ನೇಹಿತರೆ. ಅಲ್ಲೂ ಒಂದಷ್ಟು ಸಬ್ಸಿಡಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅದು ನೀವು ಎಷ್ಟು ಸ್ಕೇಲಲ್ಲಿ ಮಾಡ್ತೀರಾ, ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ನಿಮ್ಮ ಬಿಸ್ನೆಸ್ ಪ್ಲಾನ್ ಯಾವ ರೀತಿಯಾಗಿರುತ್ತೆ, ಟೋಟಲ್ ಆಗಿ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದಕ್ಕೆ ಡಿಪೆಂಡ್ ಆಗಿ ಸರ್ಕಾರ ಇಂತಿಷ್ಟು ಸಬ್ಸಿಡಿ ಅನ್ನುವಂಥದ್ದನ್ನು ಕೊಡುತ್ತೆ. ಇನ್ನು ಸ್ನೇಹಿತರೆ, ಗ್ರೀನ್ ಹೌಸಲ್ಲಿ ನೀವೇನಾದರೂ ಕೃಷಿ ಮಾಡ್ತೀರಾ ಅಂತಂದರೆ ಸೊ ಸುಮಾರು 900 CMT ಸಾಮರ್ಥ್ಯ ಇರುವಂಥ ನೀರು ಸಂಗ್ರಹಣಾ ಘಟಕ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಸಹಾಯಧನವನ್ನು ಕೊಡುತ್ತೆ. ಸೊ ನೀವೇನು ನೀರನ್ನು ಸ್ಟೋರೇಜ್ ಮಾಡ್ಕೊಳ್ಬೇಕು, ಸೊ ಕೃಷಿ ಹೊಂಡ ಏನಿದೆಯೋ ಅದಕ್ಕೆ ನಿಮಗೆ ಸರ್ಕಾರ ಸಹಾಯಧನ ಕೊಡುವಂಥದ್ದು. ಇನ್ನು ಇಷ್ಟೆಲ್ಲ ಆಯಿತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ, ಗ್ರೀನ್ ಹೌಸ್ ಆಗಿರ್ಬೋದು ಅಥವಾ ಪಾಲಿ ಹೌಸ್ ಆಗಿರ್ಬೋದು, ಅಥವಾ ನೀವು ಓಪನ್ ಏರಿಯಾದಲ್ಲಿ ಕೃಷಿ ಮಾಡ್ತೀರಾ,
ತೋಟಗಾರಿಕೆ ಬೆಳೆ ಬೆಳಿತೀರಾ ಅಥವಾ ಔಷಧೀಯ ಸಸಿಗಳನ್ನು ಬೆಳಿತೀರಾ ಅಂತಂದರೆ ಎಷ್ಟು ಸಬ್ಸಿಡಿ ಸಿಗುವಂಥದ್ದು ಅಂತ ಹೇಳಿದೆ ನಾನು. ಹಾಗಾದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಈ ಒಂದು ಯೋಜನೆಯನ್ನು ನೀವು ಪಡ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ನಿಮ್ಮ ಹತ್ರ ಪಾನ್ ಕಾರ್ಡ್ ಇರಲೇಬೇಕು. ಎಲ್ಲ ರೈತರ ಹತ್ರ ಪಾನ್ ಕಾರ್ಡ್ ಇದ್ದೇ ಇರುತ್ತೆ. ವೋಟರ್ ಐ ಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಇರಲೇಬೇಕಾಗತ್ತೆ. ಜೊತೆಗೆ ಪಾಲುದಾರಿಕೆ ಸಂಸ್ಥೆಯ ನೋಂದಣಿ ಇನ್ ಕೇಸ್ ಇದ್ದರೆ ಇದು ಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ನ ಪಾಸ್ಬುಕ್ ಅಂದರೆ ಫಸ್ಟ್ ಪಾಸ್ಬುಕ್ ಪ್ರಿಂಟ್ ಏನಿರುತ್ತೋ ಆ ಒಂದು ಪ್ರತಿ ಬೇಕಾಗುತ್ತೆ. ಜೊತೆಗೆ RTC ಆಗಿರ್ಬೋದು, ರೇಷನ್ ಕಾರ್ಡನ್ನು ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವಾಗ ಈ ಸ್ಕೀಮ್ನ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಅಪ್ಲೈ ಮಾಡೋದಕ್ಕೆ ಹೋಗ್ತಿರೋ ಇಷ್ಟೂ ಡಾಕ್ಯುಮೆಂಟ್ಸ್ಗಳನ್ನು ಅವರು ಕೇಳ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲಿ ನಾನು ಇದಕ್ಕೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ಬೋದು. ಸೊ ನ್ಯಾಷನಲ್ ಹಾರ್ಟಿಕಲ್ಚರ್ ಕೌನ್ಸಿಲ್ ಅಂತ ಇರುತ್ತೆ. ಸೊ ನೀವು ಗೂಗಲಲ್ಲಿ ಟೈಪ್ ಮಾಡಿದಾಗ NHB ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ನೇರವಾಗಿ ಹೋಗಿ ನೀವು ಈ ಸ್ಕೀಮ್ನ ಸದುಪಯೋಗ ಪಡ್ಕೊಳ್ಬೋದು. ಸೊ ಹಾಗಾಗಿ ಸಾಕಷ್ಟು ರೈತರಿಗೆ ಈ ಸ್ಕೀಮ್ಗಳಾಗಿರ್ಬೋದು, ತೋಟಗಾರಿಕೆ ಬೆಳೆಗಳಿಗೆ ಕೊಡುವಂತಹ ಸಬ್ಸಿಡಿ ಆಗಿರ್ಬೋದು, ಅಥವಾ ಮೆಡಿಸಿನಲ್ ಪ್ಲಾಂಟನ್ನು ಬೆಳಿತೀರಂತಂದರೆ ಯಾವೆಲ್ಲ ಸಬ್ಸಿಡಿ ಇದೆ, ಇವೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋವನ್ನು ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ. ಜೊತೆಗೆ ಈ ಒಂದು ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿರುತ್ತೋ ಅವ್ರ ಜೊತೆಗೆ ನೀವು ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಅಥವಾ ಅವರ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇದ್ರೆ ಏನೇನು ಸಬ್ಸಿಡಿ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಇನ್ನು ಕೃಷಿ ಆಗಿರ್ಬೋದು, ನಿಮ್ಮ ಹತ್ರ 1 ಎಕರೆ ಜಮೀನಿದೆ, ಏನೇನು ಬೆಳೆ ಬೆಳಿಬೇಕು ಅಂತ ಗೊತ್ತಿಲ್ಲ, ಅಥವಾ ಅಣಬೆ ಕೃಷಿ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು, ಪಾಲಿ ಹೌಸಲ್ಲಿ ನಾನು ಏನೇನು ಬೆಳೆ ಬೆಳಿಬೋದು, ಹೂವಿನ ಕೃಷಿ ಅಂತ ಬಂದಾಗ ಯಾವ ಹೂವನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಹೆಚ್ಚಿನ ಲಾಭ ಮಾಡ್ಬೋದು, ಹೀಗೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲ ಆ್ಯಪ್ನ ಡೌನ್ಲೋಡ್ ಮಾಡಿ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಏನೇ ಡೌಟ್ ಇದ್ರೂ ಕೂಡ ವಿಡಿಯೋ ಕಾಲ್ ಮಾಡೋ ಮುಖಾಂತರ ನಿಮ್ಮ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬೋದು, ಗೈಡೆನ್ಸ್ ಅನ್ನ ಪಡ್ಕೊಳ್ಬೋದು. ಹಾಗಾಗಿ ಈಗಲೇ ಬಾಸ್ವಾಲ ಆ್ಯಪ್ನ ಡೌನ್ಲೋಡ್ ಮಾಡಿ. ಸೊ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲ, ಬಿ ದ ಬಾಸ್.